ಪ್ರಧಾನಿ ಮೋದಿ ಥಾಯ್ಲೆಂಡ್ ಪ್ರವಾಸದಲ್ಲಿದ್ದಾರೆ. ಭೂಕಂಪಕ್ಕೆ ನಡುಗಿರುವಂತಹ ಬ್ಯಾಂಕಾಕ್ನಲ್ಲಿ ನಡೀತಾ ಇರುವಂತಹ ಶೃಂಗಸಭೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಭೂಕಂಪಕ್ಕೆ ಮಡಿದವರಿಗೆ ಸಂತಾಪ ಸೂಚಿಸಿರುವಂತಹ ಪ್ರಧಾನಿ ನೊಂದವರ ಕಷ್ಟಕ್ಕೆ ಭಾರತ ಸ್ಪಂದಿಸುತ್ತೆ ಅಂತ ಭರವಸೆ ನೀಡಿದರು. ಕಳೆದ ಶುಕ್ರವಾರ ಸಂಭವಿಸಿದ ಭೂಕಂಪನಕ್ಕೆ ಮ್ಯಾನ್ಮಾರ್ ಹಾಗೂ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ತಲ್ಲಣಿಸಿವೆ. ಈ ಮಧ್ಯೆ ನಾಳೆಯೇ ಥೈಲ್ಯಾಂಡ್ನಲ್ಲಿ 6ನೇ ಬಂಗಾಳಕೊಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಘಟನೆ ಶೃಂಗಸಭೆ ನಡೆಸಲಿದೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕಾಲ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದು ಇವತ್ತು ಬ್ಯಾಂಕಾಕ್ಗೆ ತಲುಪಿದ್ದು ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಪ್ರಧಾನಿ ಮೋದಿ ಬ್ಯಾಂಕಾಕ್ಗೆ ಬಂದಿಳಿತಾ ಇದ್ದಂತೆ ಥೈಲ್ಯಾಂಡ್ ಪ್ರಧಾನಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಬ್ಯಾಂಕಾಕ್ ಜನತೆ ಹಾಗೂ ಅಲ್ಲಿ ನೆಲೆಸಿರುವ ಭಾರತೀಯರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮೋದಿ ಮೋದಿ ಅನ್ನುವ ಜೈಕಾರ ಕೂಗಿದ್ರು. ಮಂತ್ರ ಶ್ಲೋಕ ಪಠಿಸುವ ಮೂಲಕ ಪ್ರಧಾನಿಯನ್ನ ಸ್ವಾಗತಿಸಿದ್ರು. ಭಾರತೀಯ ವಿಶೇಷ ನೃತ್ಯಗಳಲ್ಲಿ ಒಂದಾದ ಗರ್ಭಾ ನೃತ್ಯ ಪ್ರದರ್ಶಿಸಿ ಬರಮಾಡಿಕೊಂಡ್ರು. ಹಲವು ಭಾರತೀಯರು ಮೋದಿ ಕೈಕುಲುಕಿ ಭಾವುಕರಾದರು. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನಿಮಿತ್ತ ಥೈಲ್ಯಾಂಡ್ ಸರ್ಕಾರ 18ನೇ ಶತಮಾನದ ರಾಮಾಯಣ ಭಿತ್ತಿಚಿತ್ರಗಳನ್ನು ಆಧರಿಸಿದ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಅಲ್ಲದೆ ಥೈಲ್ಯಾಂಡ್ನ 9ನೇ ರಾಜ ಭೂಮಿಬೋಲ್ ಅಡ್ಯುಲ್ಯದೇಜ್ ಮತ್ತು ರಾಣಿ ಸಿರಿಕಿತ್ ಅವರ 70 ವರ್ಷಗಳ ಆಳ್ವಿಕೆಯ ಸ್ಮರಣಾರ್ಥ ದಿ ವರ್ಲ್ಡ್ ಟಿಪಿಟಕ ಗ್ರಂಥವನ್ನು ಮೋದಿಗೆ ಉಡುಗೊರೆಯಾಗಿ ನೀಡಿದರು. ಇದು ಭಗವಾನ್ ಬುದ್ಧನ ಬೋಧನೆಗಳ ಸಂಕಲನವೂ ಆಗಿದ್ದು ಶಾಂತಿ ಸಂಕೇತವಾಗಿ ಇದನ್ನು ನೀಡಲಾಯಿತು. ಥೈಲ್ಯಾಂಡ್ನಲ್ಲಿ ಭಾರತ ಸಂಸ್ಕೃತಿಯ ಅನಾವರಣ, ರಾಮಕೀನ್ ಪ್ರದರ್ಶನ ಕಂಡು ನಮೋ ನಮಃ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಸಂಕೇತಿಸುವ ರಾಮಾಯಣದ ಥಾಯ್ ಆವೃತ್ತಿ ರಾಮಕಿಯೇನ್ ಅನ್ನ ಪ್ರಧಾನಿ ಮೋದಿ ವೀಕ್ಷಿಸಿದರು. ಥಾಯ್ ಪ್ರಧಾನಿ ಪೆಂಟೋಕ್ಟಾರ್ನ್ ಜೊತೆ ಮಾತುಕತೆ ನಡೆಸಿದ ಪ್ರಧಾನಿ ಮೋದಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದರು. ಚರ್ಚೆ ಬಳಿಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಥೈಲ್ಯಾಂಡ್ ಶತಮಾನದಿಂದಲೂ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧವನ್ನು ಹೊಂದಿದೆ. ಬೌದ್ಧ ಧರ್ಮವು ನಮ್ಮನ್ನು ಸಂಪರ್ಕಿಸಿದೆ. ರಾಮಾಯಣದ ಕಥೆಗಳು ಥಾಯ್ ಜನರ ಜೀವನದ ಭಾಗವಾಗಿದೆ ಎಂದರು. ಜೊತೆಗೆ ಮಾರ್ಚ್ 28ರಂದು ಸಂಭವಿಸಿದ ಭೂಕಂಪದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದರು. 28 मार्च को आए भूकंप में हुई जनहानि के लिए मैं भारत के लोगों की ओर से गहरी संवेदनाएं प्रकट करता हूं और हम घायल हुए लोगों के शीघ्र स्वस्थ होने की कामना करते हैं. थाई लोग जीवन में रची बसी हैं और संस्कृत पाली के प्रभाव आज भी भाषाओं और परंपराओं में झलकते हैं. मैं थाईलैंड सरकार का आभारी हूं कि मेरी यात्रा के उपलक्ष्य में 18वीं शताब्दी की रामायण म्यूरल पेंटिंग्स पर आधारित एक विशेष डाक टिकट ಜಾರಿ किया गया है. ಒಟ್ನಲ್ಲಿ ಭಾರತ ಹಾಗೂ ಥೈಲ್ಯಾಂಡ್ ನಡುವಿನ ಸಂಬಂಧವನ್ನ ಈ ಭೇಟಿ ಮತ್ತಷ್ಟು ಗಟ್ಟಿಗೊಳಿಸಿದೆ. ನಾಳೆ ಪ್ರಧಾನಿ ಮೋದಿ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದು ಮತ್ತಷ್ಟು ವಿಚಾರ ಹಾಗೂ ಒಪ್ಪಂದಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಈ ಮಧ್ಯೆ ಮ್ಯಾನ್ಮಾರ್ ಭೂಕಂಪಕ್ಕೆ ಮಡಿದವರ ಸಂಖ್ಯೆ 3,000 ಗಡಿ ದಾಟಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.